ಬೆಂಗಳೂರಿನ ಪಿಜಿಯೊಂದಕ್ಕೆ ನುಗ್ಗಿ ಯುವತಿಯನ್ನ ಹತ್ಯೆ ಮಾಡಿರುವಂತಹ ಪ್ರಕರಣ ವರದಿಯಾಗಿದೆ. ಕೋರಮಂಗಲದಲ್ಲಿ ನಡೆದಿರುವಂತಹ ಘಟನೆ ಪರಿಚಯಸ್ಥ ಯುವಕನಿಂದಲೇ ಈ ಕೊಲೆ ಆಗಿರಬಹುದಾದ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಪಿಜಿಯೊಂದಕ್ಕೆ ನುಗ್ಗಿ ಯುವತಿಯನ್ನ ಹತ್ಯೆ ಮಾಡಿರುವಂತಹ ಪ್ರಕರಣ ಇದು. ಪರಿಚಯಸ್ಥ ಯುವಕನಿಂದಲೇ ಯುವತಿಯ ಕೊಲೆಯಾಗಿರುವಂತಹ ಶಂಕೆ ಕೂಡ ಮೂಡಿದೆ. ಹತ್ಯೆಯಾದಂತಹ ಕೃತಿ ಕುಮಾರಿ ಮೊಬೈಲ್ ಅನ್ನ ಈಗ ವಶಕ್ಕೆ ಪಡೆದು ಪರಿಶೀಲನೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಕಾಲ್ ಡೀಟೇಲ್ಸ್ ಹಾಗೂ ಸಿಡಿಆರ್ ಅನ್ನ ಪಡೆದು ಅದರ ಆಧಾರದ ಮೇಲೆ ಆಕೆ ಕೊನೆಯದಾಗಿ ಯಾರಿಗೆ ಕಾಲ್ ಮಾಡಿದ್ಲು, ಎಷ್ಟೊತ್ತು ಮಾತನಾಡಿದ್ಲು, ಮೆಸೇಜಸ್ ಏನಾದರೂ ಕಳಿಸಿದ್ದಾಳಾ ಅಥವಾ ಮೆಸೇಜಸ್ ಡಿಲೀಟ್ ಆಗಿದೆಯಾ ಇತ್ಯಾದಿ ಮಾಹಿತಿಗಳನ್ನು ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ತನಿಖೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ. 3 ವಿಶೇಷ ತಂಡವನ್ನು ರಚಿಸಿ ಆರೋಪಿಗಾಗಿ ಈಗ ಶೋಧ ಕಾರ್ಯವನ್ನು ಆರಂಭಿಸಲಾಗಿದೆ. ಕೋರಮಂಗಲದ ಪಿಜಿಯೊಂದಕ್ಕೆ ನುಗ್ಗಿ ಯುವತಿಯನ್ನ ಹತ್ಯೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದದ್ದು. ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಬಾಡಿಯನ್ನು ತಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಯುವತಿಯ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡುವಂತಹ ಕೆಲಸವೂ ಕೂಡ ಆಗುತ್ತೆ. ಆ ನಂತರದಲ್ಲಿ ಯಾರಿಂದ ಈ ಕೃತ್ಯ ನಡೆದಿದೆ, ಎಷ್ಟೊತ್ತಿಗೆ ಪಿಜಿಗೆ ಆ ವ್ಯಕ್ತಿ ಬಂದಿದ್ದ, ಆ ವ್ಯಕ್ತಿಗೂ ಈಕೆಗೂ ಏನಾದರೂ ಪರಿಚಯ ಇದೆಯಾ ಇತ್ಯಾದಿ ಮಾಹಿತಿಯನ್ನು ತನಿಖೆಯ ಹಂತದಲ್ಲಿ ಪಡೆಯಲಿದ್ದಾರೆ. ಪೊಲೀಸ್ ಠಾಣೆ ಲಿಮಿಟಲ್ಲಿ ಒಂದು ಘಟನೆ ನಡೆದಿರುತ್ತದೆ. ರಾತ್ರಿ ಸುಮಾರು 11:30 ಗಂಟೆಗೆ ಒಂದು ಪಿಜಿಯಲ್ಲಿ ಕೋರಮಂಗಲ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಘಟನೆ ನಡೆದಿದೆ. ಇವರು ವಿಕ್ಟಿಮ್ ಅವರು ಸುಮಾರು 25-26 ವರ್ಷ ಪ್ರಾಯ ಒಬ್ಬರು ಹುಡುಗಿ ಇದಕ್ಕೆ ವಿಕ್ಟಿಮ್ ಆಗಿರುತ್ತಾರೆ. ಮತ್ತು ಅದಕ್ಕೆ ಮುಂದಿನ ತನಿಖೆ ನಡೀತಾ ಇದೆ ಮತ್ತು ಎಲ್ಲ ಕ್ರಮವನ್ನು ಪೊಲೀಸರು ಕೈಗೊಂಡಿರುತ್ತಾರೆ. ಇದರ ಬಗ್ಗೆ ಇನ್ನೂ ತಿಳಿಬೇಕಾಗಿದೆ. ಎಲ್ಲ ವಿಚಾರ ತಿಳಿದು ಬಂದಿರುವುದಿಲ್ಲ. ಇದು ರಾತ್ರಿ ಮಧ್ಯೆ ಸುಮಾರು 12-12:30 ಗಂಟೆ ಪೊಲೀಸ್ಗೆ ಗೊತ್ತಾಗಿ ಅವರು ಎಲ್ಲ ಮುಂದಿನ ಕ್ರಮವನ್ನು ಕೈಗೊಂಡಿರುತ್ತಾರೆ. ಬಟ್ ಇನ್ನೂ ಆರೋಪಿ ಅರೆಸ್ಟ್ ಮಾಡಲಿಕ್ಕೆ ಬಾಕಿ ಇದೆ. ಅದರ ಬಗ್ಗೆ ಕೂಡ ಮುಂದಿನ ಕ್ರಮವನ್ನು ಪೊಲೀಸರು ಕೈಗೊಂಡಿದ್ದಾರೆ. ಬೇರೆ ಬೇರೆ ಟೀಮ್ ರಚನೆ ಮಾಡಿದ್ದೀವಿ. ಅವರು ಬಹುಶಃ ಮೂಲತಃ ಅವರು ಬಿಹಾರ ರಾಜ್ಯದವರು ಅಂತ ಪ್ರಥಮ ದೃಷ್ಟಿಯ ಗೊತ್ತಾಗಿದೆ. ಮತ್ತು ಅವರು ಇಲ್ಲೇ ಯಾವ ಟೆಕ್ ಕಂಪನಿಯಲ್ಲಿ ಕೆಲಸ ಮಾಡಿರುತ್ತಾರೆ ಅದರ ಬಗ್ಗೆ ಮುಂದಿನ